ಹೊಳೆನರಸೀಪುರ ರಾಗಿ ಖರೀದಿ ಕೇಂದ್ರಕ್ಕೆ ದಿಢೀರ್ ಭೇಟಿ ಕೊಟ್ಟ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ರಾಗಿ ಕೇಂದ್ರದಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ರಾಗಿ ಖರೀದಿ ಕೇಂದ್ರದಲ್ಲಿ ತೂಕ ಅವ್ಯವಹಾರ ಹಿನ್ನೆಲೆ ತೂಕದಲ್ಲಿ ಮೋಸ ಹಾಗೂ ರೈತರಿಂದ ಹಣ ವಸೂಲಿ ಆರೋಪಕ್ಕೆ ಸಂಬಂಧಪಟ್ಟಂತೆ ರೈತರ ಬಳಿ ಒಂದೇ ರೂಪಾಯಿ ಹಣ ವಸೂಲಿ ಮಾಡೋ ಹಾಗಿಲ್ಲ, ಹಣ ವಸೂಲಿ ಮಾಡಿದ್ರೆ ನಾನು ಸುಮ್ಮನಿರೋದಿಲ್ಲ ಎಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ನಡೆಗೆ ತಬ್ಬಿಬ್ಬಾದ ರಾಗಿ ಖರೀದಿ ಕೇಂದ್ರದ ಅಧಿಕಾರಿಗಳು. ಸರ್ ಅದು ಏನಾಗಿದೆ ಅಂದ್ರೆ ಸರ್ ಮೊನ್ನೆ ಅದು ಗುಡ್ ಫ್ರೈಡೆ ಬಂತಲ್ಲ ಸರ್, ಅವತ್ತೊಂದಿನ ಲಾರಿ ಬರಲಿಲ್ಲ ಸರ್. ಆಮೇಲೆ GPS ಲಾರಿ ಒಂದೇ ಕೊಟ್ಟಿದ್ದಾರೆ ಸರ್. ಹಂಗಾಗಿ ಅದು ಕಂಟಿನ್ಯೂ ಹಾಲಿಡೇ ಇದ್ದ ಸಲುವಾಗಿ ಒಂದೇ ಲಾರಿಗೆ GPS ಕೊಟ್ಟಿರೋದ್ರಿಂದ ಆ ಸಮಸ್ಯೆ ಆಗಿದೆ. ಟ್ರಾನ್ಸ್ಪೋರ್ಟ್ರಿಗೆ ಮಾತಾಡಿದ್ದೀನಿ ಸರ್, ನಾನು ಇನ್ನೊಂದು ಲಾರಿ ಕೊಡಿ ಅಂತ ಹೇಳಿ. ಜಗದೀಶ್ ಸರ್ ಅಂತ ಹೇಳಿ ಸರ್. ಯಾರು ಜಗದೀಶ್ ಹಾಸನ್ ಇವನ ಡಿಸ್ಟ್ರಿಕ್ಟ್ ಆಫೀಸರ್ ಯಾರು? ನಮ್ಮ ನೋಡೋಣ ಡಿಸ್ಟ್ರಿಕ್ಟ್ ಆಫೀಸರ್ ನೋಡೋದು ಆಫೀಸರ್ ಮಂಜುನಾಥ್ ಅಂತ ಯಾವ ಹಾಸನ್ ಬ್ರಾಂಚ್, ಹಾಸನ್ ಡಿಸ್ಟ್ರಿಕ್ಟ್. ಹಾಸನ್ ಫೋನ್ ತಗೊಂಡು 50 kg ಮಾತ್ರ ತೂಕ ಹಾಕೊಂತಾರಂತೆ, ಕೆಳಗಡೆ ಬಿದ್ದಿದ್ದನ್ನು ಬೇರೆ ಇವ್ರು ತುಂಬ್ಕೊಂತಾರಂತೆ. ಇಲ್ಲ ಸರ್, ಆ ಥರ ಎಲ್ಲ ತೂಕ ರೈತರು ಹೇಳಿದ್ರೆ ಅದು ರೆಕಾರ್ಡಿಂಗ್ ಇದೆ. ನೀವು ಹೇಳ್ತೀರಿ ಕಣ್ರಿ, ನಿಮ್ಮ ಮುಗ್ನಕ್ಕೆ ಅವ್ರು ಹೇಳ್ತಾರೆ ಕಣ್ರಿ. ಇವ್ರು ಲೇಬರ್ಗಳು ಹೊಡಿತಾವ್ರಿ ಅಂತ ಲೇಬರ್ಗಳದೇ ಇದೈತಿ ಅಂತ ಅವ್ರು ತೆಗೆದಾಕು ಲೇಬರ್ಗಳನ್ನ ತೆಗೆ ಬೇರೆ ಬಾಡಿಗೆ ತಾಂತವ್ರು ಯಾರು ಲೇಬರ್ ಕಂಟ್ರಾಕ್ಟ್ ಬಂದ್ರೆ ವ್ಯವಸ್ಥೆನೇ ಇದೆ ಸರ್. ಯಾರೇ ಲೇಬರ್ ಕೊಟ್ಟಿರೋದು ಯಾರು? ಜಗದೀಶ್ ಸರ್ ಅಂತ ಅವರೇ ಲೇಬರ್ ಕೊಟ್ಟರು, ತೆಗೆದಾಕಿ ಬೇರೆ ಹಾಕಿ ಅವ್ರ ಲೇಬರ್ಗಳು ಯಾರೇ ಅವರು ಇಲ್ಲೇ ಇದಾರೆ ಸರ್. ಬರ್ರಿ ಲೇಬರ್ ಅದು ಯಾರು ಕರೆಯ ಲೇಬರ್ಗಳು ಇಲ್ಲೇ ಇದಾರೆ. ಸುನಿಲ್ ಬನ್ರಿ. ಯಾರು ಸುನಿಲ್ ಅವ್ರೇನ್ ಮಾಡ್ತಾರೆ? ಏನು ಮೇಸ್ತ್ರಿ ಇದ್ದಾರೆ ರಮೇಶ್? ಯಾರು ಯಾರೇ ಅವನು ಕರೆ ಮೇಸ್ತ್ರಿ ಸರ್. ಈಗ ನೋಡಪ್ಪ, ನಿನ್ನ ಮೇಲೆ ಕಂಪ್ಲೇಂಟ್ ಐತೆ, ನಿನ್ನೂ ಇವರು ಇಬ್ಬರು ಸೇರಿಸಿ FIR ಹಾಕಿ ಅಂತಿರ್ತಾರೆ. ಅಲ್ಲಿ ನೀನು 50 kg ಆದಮೇಲೆ 10 kg ಇಲ್ಲಿ ತಳಕ್ಕೆ ನೆಲಕ್ಕೆ ತೋರಿಸ್ತೀಯ ರಾಗಿಯ, ಅದನ್ನು ಬೇರೆ ತೂಕ ಹಾಕಲ್ಲ, ರೈತರದೆಲ್ಲ ಹೊಡಿತಾವ್ರೆ ಅಂತ. ಅಲ್ಲ ಕೇಳಲ್ಲಿ ಪ್ರಶ್ನೆ ಕೇಳಿ, ರೆಕಾರ್ಡಲ್ಲಿ ಐತಲ್ಲ. ತಾಲೂಕ್ ಆಫೀಸ್ ಹತ್ರಕ್ಕೆಲ್ಲ ಬಂದಿದ್ರಲ್ಲಪ್ಪ, ಅಲ್ಲೇ ಸ್ಟೇಷನ್ ಹತ್ರಕ್ಕೆಲ್ಲ ಕಂಪ್ಲೇಂಟ್ ಕೊಟ್ಟವ್ರು. ಈಗ 50 kg ತೂಕ ಇರುತ್ತೆ ಅಲ್ಲ, 50 kg ಮೇಲೆ ಬಂದರೆ ಇದನ್ನು ತೆಗೆದು ಇಲ್ಲಿ ನೆಲಕ್ಕೆ ಸುರ್ಕೊಳ್ಳೋದು, ಆಮೇಲೆ ಒಟ್ಟಿಗೆ ಅದನ್ನ ಇವ್ರು ಹೊಡೆಯೋದು ರೈತರದ್ದು. ಒಂದೊಂದು ಕೆಜಿ ಅಂದ್ರೆ 15, ಒಂದು ಗಾಡಿಗೆ 15, 20 kg 20 ಆಯ್ತಲ್ಲ. 2 kg ರೈತರು ತೆಗೆದ್ರು ಒಂದು ಮೂಟೆಯಲ್ಲಿ 15 ಮೂಟೆ ಬಂದರೆ 20 kg ಹೋಯ್ತಲ್ಲ, ಅದು 30 kg ಹೋಯ್ತದೆ. 15 ಮೂಟೆ ಎಷ್ಟು ಬೇಕೋ ಅಷ್ಟು ಇಟ್ಕೊ, ಪೂರ್ತಿ ತೂಕ ಹಾಕಿ 50 kg ಮೇಲೆ ಬಂದ್ರೆ ಅದು ತೆಗೆದ್ಬಿಟ್ಟು ಇನ್ನೊಂದು ಚಿಲ್ಕ ಹಾಕಿ, ಅವ್ನ ಚಿಲ್ಕೆ ರೈತರಿಗೆ ಒಂದು ಮಾಹಿತಿಗೆ ಒಂದು ಬ್ಯಾನರ್ ಏನಾರು ಹಾಕ್ಸಕ್ಕೆ, ಒಂದು ಬ್ಯಾನರ್ ಹಾಕಿ ಆಯ್ತು. ಅದು ನೋಡ್ಕೊಳ್ಳಿ, ಮತ್ತೆ ಬರಲ್ಲ ನಾಳೆ ಚಿಕನ್ ಬೇರೆ ಸುಮ್ಮನೆ ಇರೋದಿಲ್ಲ. ಒಂದು ಚೀಲಕ್ಕೆ 10 ರೂಪಾಯಿ 15 ರೂಪಾಯಿ ಇದನ್ನು ಕೇಳ್ತಾರಂತೆ, ಕೂಲಿ ಕೇಳ್ತಾರಂತೆ. ಅದೇ ಸರ್, ಅದು ಕ್ಲಿಯರ್. ಅದು ಅವರು ಲೋಡಿಂಗ್ ಚಾರ್ಜ್ ನಮ್ಮ ಕಡೆ ಇದೆ ಸರ್. ಅದು ಅನ್ಲೋಡಿಂಗ್ ಇಸ್ಕೊಂತಾರೆ ಸರ್. ಅದು ಅನ್ಲೋಡಿಂಗ್ ಯಾಕೆ ಅನ್ಲೋಡಿಂಗ್ ಇಸ್ಕೊಳ್ಳೋದು? ನಾನು ಮಾತ್ರ ಸುಮ್ಮನಿರೋದಿಲ್ಲ. ಯಾವುದು ಒಂದು ಗಾಡಿಗೆ 5 ಅಲ್ಲ 5 ರೂಪಾಯಿ ತಗೊಂಡ್ರೆ ನಾನು ಸುಮ್ಮನಿರೋದಿಲ್ಲ. ಯಾರು ತರೋ ಅವ್ರು ಯಾರು ನೋಡೋರು 5 ರೂಪಾಯಿ ತಗೊಂಡ್ರೆ ಕಿತ್ತಾಕೋ, ಬೇರೆ ಹಾಕಿ ನೋಡ್ರಿ ಅಷ್ಟೇ. ಹೀಗೆ ಹೇಳ್ರಿ, ನೋಡೋರ್ಸ್ ಯಾವನಿದ್ರು 5 ರೂಪಾಯಿನೂ ತಗೊಳಂಗಿಲ್ಲ, ಅನ್ಲೋಡ್ಗೂ ತಗೊಳಂಗಿಲ್ಲ, ಇದಕ್ಕೂ ತಗೊಳಂಗಿಲ್ಲ, ಲೋಡಿಂಗೂ ತಗೊಳಂಗಿಲ್ಲ. ಅದನ್ನು ಬಿಗಿಯ ಮಾಡ್ಬೋದು. ಆಮೇಲೆ ಒಂದು ಬೋರ್ಡು ಹಾಕಿ, ಅನ್ಲೋಡ್ಗೂ ದುಡ್ಡು ಕೊಡೋಂಗಿಲ್ಲ, ಲೋಡಿಂಗೂ ದುಡ್ಡು ಕೊಡೋಂಗಿಲ್ಲ, ಕರೆಕ್ಟಾಗಿ ತೂಕ